ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಪ್ಪ? ಎಲ್ಲರೂ ಆರಾಮದಿರುತ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಬಂದ್ಬಿಟ್ಟು ಯೂಟ್ಯೂಬ್ ಮೇಲೆ ಒಂದು QR ಕೋಡ್ ಅಂತೇಳಿ ಒಂದು ಹೊಸ ಅಪ್ಡೇಟ್ ಅಂದ್ರೆ ಮಾಡರ್ನಾಗಿ ಒಂದು ಅಪ್ಡೇಟ್ ತಂದು ನಾನು ಈ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ತಿಳಿಸ್ಕೊಡತ್ನು. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತೇಳಿ, ಇದನ್ನು ಯಾವ ಥರ ನಾವು ಚೆಕ್ ಮಾಡೋದು ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋ ಭಾಳ ಸಿಂಪಲ್ಲಾಗಿ ಮುಗಿಸ್ಬಿಡ್ತೀನಿ, ಭಾಳ ಲೆಂತ್ ಮಾಡೋಂಗಿಲ್ಲ. ಮತ್ತು ನೀವು ಮಾಡ್ಕೊಳ್ಳೋಂಥ ಕೆಲಸ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ಮತ್ತು ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಮತ್ತು ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜನನಾಗಿ ಟ್ರಸ್ಟ್ಫುಲ್ ಆಗಿರ್ತಾವೆ, ಯಾವುದೇ ಥರ ಫೇಕ್ ಇರೋಂಗಿಲ್ಲ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಯಾರೆಲ್ಲ ಹೊಸ ಯೂಟ್ಯೂಬ್ ಬರ್ತಾರಲ್ಲ ಅವ್ರಿಗೂ ಕೂಡ ಗೊತ್ತಾಗಲಿ. ವಿಷಯಕ್ಕೆ ಬರೋನು ಮೊದಲಿಗೆ ಬಂದುಬಿಟ್ಟು ಈ ಒಂದು QR ಕೋಡ್ ಇದನ್ನು ನಾವು ಯಾವ ಥರ ಯೂಸ್ ಮಾಡೋದು ಅಂತೇಳಿ ಕೇಳೋದಾದ್ರೆ, ನೀವು ನಿಮ್ಮೊಂದು ಯೂಟ್ಯೂಬ್ನ ಓಪನ್ ಮಾಡಿರಿ. ನಿಮ್ಮೊಂದು ಯೂಟ್ಯೂಬ್ನ ನೀವು ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮ್ಯಾಲೆ ನನ್ನೊಂದು ಚಾನಲ್ ಐತಿ. ನನ್ನೊಂದು ಚಾನಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೀವು ಕೂಡ ನಿಮ್ಮೊಂದು ಚಾನಲ್ ಇತ್ತಪ್ಪ ಅಂದ್ರೆ ಕ್ಲಿಕ್ ಮಾಡಿರಿ. ಅಲ್ಲಿ ನೀವು ಕ್ಲಿಕ್ ಮಾಡೋಣ, ನಂದು ಒಂದು ನೋಡ್ಬೋದು, ಇಲ್ಲಿ ನನ್ನೊಂದು ಪ್ರೊಫೈಲ್ ಓಪನ್ ಆಗೈತಿ. ನನ್ನೊಂದು ಚಾನಲ್ದು ಪ್ರೊಫೈಲ್ ಓಪನ್ ಆಗೈತಿ. ಅಲ್ಲಿ ಪೂರ್ತಿ ಮ್ಯಾಲೆ ನೀವು ನೋಡ್ಬೋದು, ಸರ್ಚ್ ಬಾರ್ ಕೊಟ್ಟಿರ್ತಾನು, ಅದ್ರ ಸೈಡ 3 ಡಾಟ್ ಕೊಟ್ಟಿರ್ತಾನೆ, 3 ಡಾಟ್. ಆ ಒಂದು 3 ಡಾಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೀವು ಕೂಡ ಕ್ಲಿಕ್ ಮಾಡಿರಿ. ಅಲ್ಲಿ ಶೇರು ಮತ್ತು ಸೆಟ್ಟಿಂಗ್ಸು, ವಾಚ್ ಆನ್ TV, ಟರ್ಮ್ಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಕೊಟ್ಟಿರ್ತಾನು. ಅಲ್ಲಿ ಶೇರ್ನೋ ಒಂದು ಆಪ್ಷನ್ ಇರ್ತೈತಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ, ಇಲ್ಲಿ ಕಾಪಿ ಲಿಂಕ್ ಅಂತ ಕೊಡ್ತಾನು, ಕ್ವಿಕ್ ಶೇರ್ ಕೊಟ್ಟಿರ್ತಾನು, ಮತ್ತು QR ಕೋಡ್ ಕೊಟ್ಟಿರ್ತಾನೆ. ನಾನು ನೋಡಿದ ಮಟ್ಟಿಗೆ ಇಲ್ಲಿ QR ಕೋಡ್ ಒಂದು ಆಪ್ಷನ್ ಐತಿಲೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. ಅದ್ರ ಮ್ಯಾಗ ನಾನು ಕೂಡ ಕ್ಲಿಕ್ ಮಾಡ್ತೀನಿ, ನೀವು ಕೂಡ ಅಲ್ಲಿ ಕ್ಲಿಕ್ ಮಾಡಿರಿ. ನಿಮ್ಮ ಒಂದು QR ಕೋಡ್ ಇಲ್ಲಿ ಓಪನ್ ಆಕೈತೆ. ನಾ ಆಗಲೇ ಹೇಳಿದಂಗೆ QR ಕೋಡ್ ಬಗ್ಗೆ ಒಂದು ಮಾಡರ್ನಾಗಿ ಒಂದು ಅಪ್ಡೇಟ್ ಕೊಟ್ಟಾನು. ಇದನ್ನು ನಾವು ಸ್ಕ್ಯಾನ್ ಮಾಡಿದಪ್ಪ ಅಂದ್ರೆ ನಮ್ಮ ಒಂದು ಚಾನಲ್ ಯಾರಾದರೂ ನಮ್ಮ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿದ್ರಪ್ಪ ಅಂದ್ರೆ ಇನ್ನೊಬ್ರು ಯಾರು ಅವ್ರ ಡಿವೈಸ್ನಾಗ ಅಲ್ಲಿ ಆಟೋಮೆಟಿಕ್ಲಿ ಓಪನ್ ಆಕೈತೆ ಅಂತೇಳಿ ನಾನು ಹೇಳಿದ್ದೆ. ಮೊದಲು ಒಂದು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ, ಅದನ್ನ ನೋಡ್ಕೋರಿ. ನಾನು ಐ ಕಾರ್ಡ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಇದನ್ನು ನೀವು ಏನು ಮಾಡ್ಕಪ್ಪ ಅಂದ್ರೆ ಈ ಒಂದು QR ಕೋಡ್ನ ನೀವು ಇಷ್ಟ ಇಟ್ಕೊಂಡು ನೀವು ಬೇರೆದವ್ರ ಡಿವೈಸಿಂದ ನೀವು ಸ್ಕ್ಯಾನ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ಈ ಒಂದು QR ಕೋಡ್ನ ನೀವು ಇಲ್ಲಿ ಸೇವ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಿಗೆ ಬೇಕಾದ್ರೂ ನೀವು ಕಳಿಸ್ಕೇಶಿಂದ ಆರಾಮಾಗಿ ಅಲ್ಲಿ ಕೂಡ ನೀವು ಸ್ಕ್ಯಾನ್ ಮಾಡಿಸ್ಬೋದು ಅವ್ರ ಕಡೆಯಿಂದ. ಹಿಂಗೆ ಮಾಡಿದ್ರು ಬರ್ತೈತಿ. ಸೊ ಫ್ರೆಂಡ್ಸ್, ನಿಮ್ಗೆ ಆಗಲೇ ಒಂದು ಹೇಳ್ಬೇಕಂತ ಮಾಡಿದ್ನಿ. ಇಲ್ಲಿ ನಾನು ಶೇರ್ ಅಂತ ಕ್ಲಿಕ್ ಮಾಡಿದ್ನಿ ಆಗಲೇ. ಇಲ್ಲಿ ಕೆಳಗೆ ಕ್ವಿಕ್ ಶೇರ್ ಅಂತ ಬಂದೈತಿ. ಇದೇ ನಂಗೆ ಗೊತ್ತಾಗಲಿಲ್ಲ, ಕ್ವಿಕ್ ಶೇರ್ ಬಂದೈತಿ. ಇದು ಏನು ಕಳಿಸ್ತಾನೋ ಏನು ಕಳ್ಸಂಗಿಲ್ಲ, ಕ್ವಿಕ್ ಶೇರ್ ಅಂತ ಹೊಸ ಅಪ್ಡೇಟ್ ಬಂದೈತಿ. ನಿಮ್ಮ ಒಂದು ಮೊಬೈಲ್ದಾಗ ಏನಾರ ಕ್ವಿಕ್ ಶೇರ್ ಅಂತೇಳಿ ಬಂದಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತೀನಿ ಹೆಚ್ಚಿನ ಒಂದು ಅಪ್ಡೇಟ್. ಏನಾರ ಒಂದು ಹೊಸ ಅಪ್ಡೇಟ್ ತರತಾರನ ಅಂತೇಳಿ. ನೀವು ಕ್ವಿಕ್ ಶೇರ್ ಅನ್ನೋ ಒಂದು ಆಪ್ಷನ್ ಎಕ್ಸ್ಟ್ರಾ ಏನೋ ಕೊಟ್ಟಿದ್ದಪ್ಪ ಅಂದ್ರೆ ಇಲ್ಲಿ QR ಕೋಡ್ ಕಾಪಿ ಲಿಂಕ್ ಅಲ್ಲಿ ಹೇಳ್ರಿ, ಕಮೆಂಟ್ ಮಾಡಿರಿ. ನನಗೂ ಕೂಡ ಗೊತ್ತಾಗಲಿಲ್ಲ, ನಾನು ಸ್ವಲ್ಪ ದಂಗಾದ್ನಿ. ಒಮ್ಮಿಗಲಿ ಹಿಂಗೆ ಹಂಗೆ ಇಲ್ಲಿ ಕ್ವಿಕ್ ಶೇರ್ ಅಂತೇಳಿ ಏನು ಚಾನಲ್ ಲಿಂಕ್ ಕಳಿಸ್ತಾರೋ ಇಲ್ಲಿಂದ ಡೈರೆಕ್ಟ್ ಶೇರ್ ಮಾಡಿ ನೋಡುನು ಏನು ಬರೋದು ಅಂತೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕಿವಿ. ಅಲ್ಲಿವರೆಗೂ ಟಾಟಾ.